ನಮಗೆ ಲಕ್ಸುರಿಯಸ್ ಎಸ್-ಯು-ವಿ ಅಂದರೆ ಲ್ಯಾಂಡ್ ಕ್ರೂಸರ್, ಜಿ ವ್ಯಾಗನ್, ಲ್ಯಾಂಡ್ ರೋವರ್ ಡಿಫೆಂಡರ್ ನಮ್ಮ ತಲೆಗೆ ಬರುತ್ತದೆ. ಆದರೆ ಡೆಸರ್ಟ್ ಕಿಂಗ್ ಅನ್ಸ್ಕೊಂಡಿರೋ ನಿಸಾನ್ ಪ್ಯಾಟ್ರೋಲ್ ಬಗ್ಗೆ ನಿಮಗೆ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ನಿಸಾನ್ ಪ್ಯಾಟ್ರೋಲ್ ಅಥವಾ ನಿಸಾನ್ ಜಾಂಗಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. Fasten your seat belts. 1950s ಅಲ್ಲಿ ನಿಸಾನ್ ಜಾಪನೀಸ್ ಆರ್ಮಿಗೆ ಅಂತ 4W60 ಜೀಪ್ನ ಲಾಂಚ್ ಮಾಡ್ತಾರೆ. ಆದರೆ ಕಾರಣಾಂತರಗಳಿಂದ ಈ ಜೀಪ್ನ ಜಾಪನೀಸ್ ಆರ್ಮಿ ರಿಜೆಕ್ಟ್ ಮಾಡ್ತಾರೆ. ಆದರೆ 1951ನಲ್ಲಿ ನಿಸಾನ್ ತಮ್ಮ 4W60 ಜೀಪ್ನ ಕಮರ್ಷಿಯಲ್ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ. ಆದರೆ ಈ ಜೀಪ್ ಗ್ರಾಹಕರನ್ನು ಆಕರ್ಷಿಸಲು ಸಾಧ್ಯ ಆಗಲಿಲ್ಲ. ನಂತರ 1958ಅಲ್ಲಿ ನಿಸಾನ್ ಸೆಕೆಂಡ್ ಜನರೇಷನ್ 4W60ನ ಪ್ಯಾಟ್ರೋಲ್ ಎಂಬ ಹೊಸ ಹೆಸರಿನಿಂದ ಕೆಲವೊಂದು ಕಾಸ್ಮೆಟಿಕ್ ಚೇಂಜಸ್ನ ಮುಖಾಂತರ ತಿರಗಾ ಲಾಂಚ್ ಮಾಡ್ತಾರೆ. ತದನಂತರ 1959ನಲ್ಲಿ ನಿಸಾನ್ 4W73 ಎಂಬ ಹೆಸರಿನ ಪಿಕಪ್ ಟ್ರಕ್ನು ಕೂಡ ಲಾಂಚ್ ಮಾಡ್ತಾರೆ ಮತ್ತು ಇದೇ 4W73 ಅಥವಾ 1 ಟನ್ ಪಿಕಪ್ ಟ್ರಕ್ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ. 1980ಯಲ್ಲಿ ನಿಸಾನ್ ಪ್ಯಾಟ್ರೋಲ್ನ ಥರ್ಡ್ ಜನರೇಷನ್ ಕೂಡ ಲಾಂಚ್ ಮಾಡ್ತಾರೆ ವಿತ್ ನ್ಯೂ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಡಿಸೈನ್. ಇದರಿಂದ ಒಂದು ರೋಬೋಸ್ಟ್ ಎಸ್-ಯು-ವಿ ಇಂದ ಫ್ಯಾಮಿಲಿ ಕಂಫರ್ಟ್ ಎಸ್-ಯು-ವಿ ಆಗಿ ನಿಸಾನ್ ಪ್ಯಾಟ್ರೋಲ್ ಬದಲಾಗುತ್ತೆ ಮತ್ತು ಫಿಲಿಪೈನ್ಸ್, ಸೌತ್ ಆಫ್ರಿಕಾ, ಸ್ಪೇನ್ನಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿನ ಪಡೆದುಕೊಳ್ಳುತ್ತದೆ. 1987ನಲ್ಲಿ ನಿಸಾನ್ ಪ್ಯಾಟ್ರೋಲ್ನ ಫೋರ್ತ್ ಜನರೇಷನ್ ಕೂಡ ಲಾಂಚ್ ಮಾಡ್ತಾರೆ ವಿತ್ ನ್ಯೂ ಕಾಸ್ಮೆಟಿಕ್ ಡಿಸೈನ್ ಆ್ಯಂಡ್ ನ್ಯೂ ಇನ್ಲೈನ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ನ ಆಫರ್ ಮಾಡ್ತಾರೆ ಮತ್ತು ಪ್ಯಾಟ್ರೋಲ್ ಆಟೋಮೊಬೈಲ್ ಮಾರ್ಕೆಟಲ್ಲೂ ಸಹ ಸೈ ಎನಿಸಿಕೊಳ್ಳುತ್ತದೆ. ಆದರೆ ನಿಸಾನ್ ಪ್ಯಾಟ್ರೋಲ್ನ ಗಲ್ಫ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಕ್ಕೆ ಮುಖ್ಯವಾದ ಕಾರಣ ಪ್ಯಾಟ್ರೋಲ್ನ 5th ಜನರೇಷನ್. ಪ್ಯಾಟ್ರೋಲಲ್ಲಿ 5.6 ಲೀಟರ್ V8 ಇಂಜಿನ್ನ ಯೂಸ್ ಮಾಡ್ತಾರೆ ವಿಚ್ ಪ್ರೊಡ್ಯೂಸಸ್ 400 ಹಾರ್ಸ್ ಪವರ್ ಆ್ಯಂಡ್ 560 Nm ಆಫ್ ಟಾರ್ಕ್, which makes this SUV as more reliable and best for tuning and also most famous in Arab countries. 2024ರಲ್ಲಿ ಪ್ಯಾಟ್ರೋಲ್ನ 7th ಜನರೇಷನ್ ಕೂಡ ಲಾಂಚ್ ಮಾಡ್ತಾರೆ ವಿತ್ ನ್ಯೂ ರೀಡಿಸೈನ್ಡ್ ಹೆಡ್ ಲ್ಯಾಂಪ್, ಟೈಲ್ ಲ್ಯಾಂಪ್, ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಚೇಂಜಸ್ ವಿತ್ 3.5 ಲೀಟರ್ V6 ಟ್ವಿನ್ ಟರ್ಬೋ ಇಂಜಿನ್ which produces 425 ಹಾರ್ಸ್ ಪವರ್ ಆ್ಯಂಡ್ 700 Nm ಆಫ್ ಟಾರ್ಕ್. ನಮ್ಮ ಭಾರತೀಯರಿಗೆ ನಿಸಾನ್ ಪ್ಯಾಟ್ರೋಲ್ಗಿಂತ ನಿಸಾನ್ ಜಾಂಗಾ ಅಥವಾ 1 ಟನ್ನೇ ಚಿರಪರಿಚಿತವಾಗಿದೆ. ಇದಕ್ಕೆ ಕಾರಣ ನಮ್ಮ ಇಂಡಿಯನ್ ಆರ್ಮಿ. ನಿಸಾನ್ ಜಾಂಗಾ ಸುಮಾರು 1969ರಿಂದ 1999 ತನಕ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಸರ್ವ್ ಮಾಡುತ್ತೆ ಮತ್ತು 1971ರ ಇಂಡೋ ಪಾಕ್ ಯುದ್ಧದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ನಿಭಾಯಿಸುತ್ತದೆ.